ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL&KA ರೆಸಿಪೀಸ್. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಕುಷ್ಕ ರೈಸ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನಾನಿವತ್ತು ಕುಕ್ಕರಲ್ಲಿ ಮಾಡ್ತಿದ್ದೀನಿ. ನೀವು ಬೇಕಾದರೆ ಓಪನ್ ಪ್ಯಾನಲ್ಲಿ ನಿಮಗೆ ಹೇಗೆ ಅನುಕೂಲ ಆ ರೀತಿ ಮಾಡ್ಕೋಬೋದು. ಮೊದಲು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಮತ್ತು 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ನೀವು ಅರ್ಧ ಎಣ್ಣೆ ಮತ್ತು ಅರ್ಧ ತುಪ್ಪ ಬೇಡ ಅಂದರೆ ಫುಲ್ ತುಪ್ಪದಲ್ಲೇ ಮಾಡ್ಕೋಬೋದು ಅಥವಾ ಪೂರ್ತಿ ಎಣ್ಣೆಲೇ ಮಾಡ್ಕೋಬೋದು. ನಾನು ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಅನಾನಸ್ ಹೂ ಬರುತ್ತಲ್ಲ ಅದು ಒಂದು ಹಾಕಿದ್ದೀನಿ. ಜೊತೆಗೆ 2 ಚಿಕ್ಕ ಪೀಸ್ ಚಕ್ಕೆ, ಹಾಗೆ ಒಂದು 4 ಕಾಳು ಮೆಣಸು, ಒಂದು 3ರಿಂದ 4 ಲವಂಗ ಹಾಕಿ ಒಂದು ಸಲ ಸ್ಪೈಸಸ್ನ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ನೀವು ಸಾಸಿವೆ ಆದ ತಕ್ಷಣ ಜೀರಿಗೆ ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ. ಆದ್ದರಿಂದ ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು ಅದನ್ನು ಹಾಕಿ, ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದೊಂದು 2 ಸೆಕೆಂಡ್ ಫ್ರೈ ಆದಮೇಲೆ ಅದಕ್ಕೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಅದು ಕೂಡ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಅದು ಕಲರೆಲ್ಲ ಚೇಂಜ್ ಆಗಬೇಕು. ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹುಳಿ ಇತ್ತು ಆದ್ದರಿಂದ ಒಂದು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಹುಳಿ ಇಲ್ಲ ಅಂದರೆ ನೀವು ಈ ಟೈಮಲ್ಲಿ 1 ಕಪ್ ಮೊಸರು ಹಾಕ್ಕೋಬೋದು. ಟೊಮೊಟೊನೇ ಹುಳಿ ಇತ್ತು ಆದ್ದರಿಂದ ನಾನು ಮೊಸರು ಹಾಕ್ಕೊಂಡಿಲ್ಲ. ಅದೊಂದು ಸಲ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ. ನಾವು ಇಲ್ಲಿ ಮೆಣಸಿನ್ಕಾಯಿ ಏನು ಬಳಸ್ತಿಲ್ವಲ್ಲ, ಅಚ್ಕಾರದ ಪುಡಿ ಮಾತ್ರ ಬಳಸ್ತಿರೋದು, ಆದ್ದರಿಂದ ಅಚ್ಕಾರದ ಪುಡಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಫ್ಲೇವರ್ಗಷ್ಟೇ ಚಿಕನ್ ಮಸಾಲ ಬರುತ್ತಲ್ಲ, ಒಂದು ಸ್ವಲ್ಪ ಅಷ್ಟೇ, ಒಂದು 1/4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದು ಎಣ್ಣೆ ಬಿಡೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1:2 ರೇಷಿಯೋದಲ್ಲಿ ನೀರು ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಆದ್ದರಿಂದ 2 ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಜೊತೆಗೆ ಉಪ್ಪು ಕೂಡ ಹಾಕಿ ಸ್ವಲ್ಪ ಪುದೀನ ಹಾಕ್ಕೋಬೇಕು ಈ ಟೈಮಲ್ಲಿ. ಹಾಗೆ ಅಕ್ಕಿ ಹಾಕಿದ್ಮೇಲೆ ಲಾಸ್ಟಲ್ಲೂ ಸ್ವಲ್ಪ ಹಾಕ್ಕೋಬೇಕು. ಕರಿಬೇವಿನ ಎಲೆನ ನೀವು ಒಗ್ಗರಣೆಗೆ ಹಾಕ್ಬಿಟ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಆದ್ದರಿಂದ ಈ ಟೈಮಲ್ಲಿ ಹಾಕಬೇಕು. ನಾನಿಲ್ಲಿ ಒಂದು 5ರಿಂದ 6 ಕರಿಬೇವಿನ ಎಲೆ ಹಾಕ್ಕೋತಿದ್ದೀನಿ. ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಟೈಮಲ್ಲಿ. ಹಾಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನೂ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೊಲಮ್ ರೈಸ್ ಬರುತ್ತಲ್ಲ ತೊಗೊಂಡಿದ್ದೀನಿ. ಈ ರೀತಿ ರೈಸ್ ಐಟಮ್ಗೆಲ್ಲ ಕೊಲಮ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಲಾಸ್ಟಲ್ಲಿ ಸ್ವಲ್ಪ ಪುದೀನ ಹಾಕ್ಕೋಬೇಕು. ಇವಾಗ ಪುದೀನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ. ನೀವು ಫಸ್ಟೇ ಒಗ್ಗರಣೆಗೆ ಹಾಕ್ಬಿಟ್ರೆ ಫ್ಲೇವರ್ ಎಲ್ಲ ಹೋಗಿಬಿಡುತ್ತೆ. ನೀವು ಕುಕ್ಕರ್ ಮುಚ್ಚಳ ಹಾಕ್ತೀರಾ ಅನ್ನೋ ಟೈಮಲ್ಲಿ ಪುದೀನ ಹಾಕಬೇಕು. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಹಾಕಿಲ್ಲ. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಳಿ. ನಾನಿಲ್ಲಿ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡ್ತಿದ್ದೀನಿ. ತುಂಬ ಉದ್ರಾಗಿ ಬಂದಿತ್ತು. ನೀವು ಎಷ್ಟು ಕ್ವಾಂಟಿಟಿಗೆ ಎಷ್ಟು ನೀರು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉದ್ರಾಗಿ ಬರೋದು. ಕರೆಕ್ಟಾಗಿರೋ ಅಳತೆಯಲ್ಲಿ ಕರೆಕ್ಟಾಗಿರೋ ಮೆಷರ್ಮೆಂಟಲ್ಲಿ ಹಾಕಿದ್ರೆ ಸೇಮ್ ಇದೇ ರೀತಿ ಬರುತ್ತೆ. ನೋಡಿ, ಸ್ವಲ್ಪನೂ ಎಲ್ಲೂ ಕೂಡ ತಳ ಹಿಡ್ದಿರಲಿಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ 2 ವಿಷಲ್ ತೊಗೊಂಡಿದ್ದು. ತುಂಬ ಬೇಗ ಆಗಿಬಿಡುತ್ತೆ, 5ರಿಂದ 10 ನಿಮಿಷ ಸಾಕು. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಪುದೀನ. ನಿಮ್ಮ ಹತ್ರ ನಿಮ್ಮ ಮನೇಲಿ ಪುದೀನ ಇದ್ದರೆ ಯಾವಾಗಾದರೂ ಈ ರೆಸಿಪಿನ ಟ್ರೈ ಮಾಡಿ. ತರಕಾರಿ ಇಲ್ಲ ಅಂದಾಗ ಎಮರ್ಜೆನ್ಸಿಗೆ, ಹಾಗೆ ಬ್ಯಾಚುಲರ್ಸ್ಗೆ ಮತ್ತು ಮಕ್ಕಳಿಗೆ ಅಥವಾ ಕೆಲಸಕ್ಕೆ ಹೋಗೋರಿಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ದೆಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ, ವೆಜ್ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.